ಅಜ್ಜಿ ಅಜ್ಜಿ ನಮ್ದು ಹೊಸ ಮನೆ ಆಗೈತೆ ಅಜ್ಜಿ ನೀನ್ ನೋಡಿದ್ಯಾ ನಾನು ಇವನು ಹೋಗಿದ್ವಿ ಅಲ್ಲಿಗೆ ಅಲ್ಲೇ ನಾ ಕೃಷ್ಣ ಹ್ಞೂ ಅಜ್ಜಿ ಹೋಗಿದ್ವಿ ಅದು ನಮ್ದೇನ ಅಜ್ಜಿ ಮನೆ ನಮ್ದೆ ಕಣೋ ಹೊಸ ಮನೆ ನಾವೇ ಮತ್ತೆ ಕಟ್ಸಿರೋದು ಹೌದಪ್ಪ ಕೃಷ್ಣ ನಮ್ದೇ ಮನೆ ನಿಮ್ಮ ಅಮ್ಮಯ್ಯ ನಿಮ್ ತಾತನ್ ತಗ ದುಡ್ಡು ಇಸ್ಕೊಂಬಂದು ಕಟ್ಟ ಇದ್ದಾಳೆ ನಿಮ್ ತಾತನ ಹೆಸರು ಹೇಳು ತಾತನ ಹೆಸರು ತಾತ ತಾತನ ಹೆಸರು ತಾತ ಅಲ್ಲ ಕಣೋ ತಾತನ ಹೆಸರು ಹೇಳ್ಬೇಕು ಶಂಕರಜ್ಜ ಶಂಕರಜ್ಜ ಅಲ್ಲಮ್ಮ ದುಡ್ಡು ಕೊಟ್ಟಿರೋದು ನಿಮ್ ಸಾವುಕಾರ ತಾತ ಸಾವುಕಾರ ತಾತನೇ ಹೂನಪ್ಪು ನಿಮ್ ಸಾವುಕಾರ ತಾತ ದುಡ್ಡು ಕೊಟ್ಟು ಮನೆ ಕಟ್ಸಿರೋದು ನಿಮ್ಗೆ ಅಂತಾನ ನಂದ ನಿಮ್ಮ ಅಮ್ಮ ಇವಾಗ ತಾರೀಕ ಕುರ್ತಾಕಿಸ್ಕೊಂಬರಕ್ ಹೋಗ್ಯವಳೆ ಏನಂದ ಹಾರನೋ ಇನ್ನೊಂದು 15 ದಿವಸದೊಳಗೆ ನಾವ್ ಆ ಮನೆಗೆ ಹೋಗ್ಬಿಡದೆ ಹೊಸ ಮನೆಗೆ ಹೌದೇನಜ್ಜಿ ನಾವ್ ಇನ್ಮೇಲೆ ಅಲ್ಲೇ ಹೊಸ ಮನೆಗೆ ಇರ್ತೀವಲ್ಲ ನಜ್ಜಿ ಯಾವಾಗ ಅಜ್ಜಿ ಅದ್ರೊಳಕ್ಕೆ ಹೋಗೋದು ನಾವು ಹ್ಞೂ ಕಣಮ್ಮ ಚಿನ್ನಿ ಇನ್ಮೇಲೆ ಅಲ್ಲಿಗೆ ಹೋಗಿ ಹೊಸ ಮನೆಗಿರೋಣ ನಿಮ್ಮಮ್ಮಯ್ಯ ಬರ್ತಾಳೆ ಇವತ್ತು ಶಾಂತಮ್ಮ ಏನಕ್ಕ ಏನ್ ಇಲ್ಲಿವರೆಗೂ ಬಂದಿದ್ಯಾ ಬಾ ಕುಕ್ಕ ಬಾ ಅಯ್ಯೋ ನಾನು ಕುಕ್ಕಮ್ಮಕ್ ಬರ್ಲಿಲ್ಲ ಕಣಿ ಅದು ನಮ್ಮ ಹುಡುಗಿ ನಾನು ಇಟ್ಲ ಬಂತೇನ ಈ ಹುಡುಗರ ಜೊತೆಗೆ ಆಟ ಆಡಕ್ಕೆ ಅಂತಾನ ಬಂತೇನ ನಮ್ ಕರ್ಣ ಇಲ್ಲ ಅಜ್ಜಿ ಅವನು ಎಲ್ಲಿಗೋದ್ನ ಗೊತ್ತಿಲ್ಲ ನಾವ್ ಇವಾಗ ಹೋಗ್ತೀವಿ ಆಟ ಆಡಕ್ಕೆ ನಾವು ವಸಂತಕ್ಕೆ ಹೋಗಿ ಆಟ ಆಡ್ತೀವಿ ನಡಿಯ ಕೃಷ್ಣ ಹೋಗೋಣ ಹೌದಾ ಸರಿ ಆಯ್ತು ಬಿಡು ಹೋಗಪ್ಪ ಸುಭದ್ರಾ ಹೋಗು ಕೃಷ್ಣ ಹೋಗ್ರಿ ಆಟ ಆಡೋಗ್ರಿ ನಿಮ್ಮ ಅಮ್ಮಯ್ಯ ಬರ್ತಾಳೆ ಸರಿ ಅಜ್ಜಿ ಆಯ್ತು ಬಾರೆ ಹೋಗೋಣ ಭದ್ರಾ ಏನಕ್ಕ ಸಮಾಚಾರ ಯಾಕೆ ನಿಮ್ಮ ಮೊಮ್ಮಗ ಮತ್ತಕ್ಕಿಲ್ವೇನು ಇಲ್ಲಮ್ಮ ಇಷ್ಟೆಲ್ಲ ಓದ ಅದಕ್ಕೇನೆ ನಾನು ನಿಮ್ಮ ಹುಡುಗರಿದ್ವಲ್ಲ ಅವ್ರ ತಕ್ಕೆ ನಾನು ಆಟ ಆಡಕ್ಕೆ ನಾನು ಬಂದೇನೇನೋ ಅಂತ ನೋಡೋಣ ಅಂತ ಬಂದೆ ಏನೇ ಸಮಾಚಾರ ಶಾಂತಮ್ಮ ಏನು ಅಡುಗೆ ಮಾಡಿದ್ದೆ ನಾನು ಇದು ದೋಸೆ ಒಯ್ದಿದ್ದೆ ದೋಸೆನ ಪಟ್ಲೆಕಾಯಿ ತಗೊಂಡಿದ್ವಾ ಪಟ್ಲೆಕಾಯಿ ಸಾರು ಮಾಡಿ ದೋಸೆ ಒಯ್ದಿದ್ದೆ ಸೊಸೆ ತಿಂದು ಎಲ್ಗ ಇದಕ್ಕೂ ಹೇಳ್ಕೊಬತ್ತೀನಿ ತಾರೀಕು ತಾಕಿಸ್ಕೊಬತ್ತೀನಿ ಅಂತ ಹೋದ್ಲು ನನ್ನ ಮಗ ಟ್ಯಾಕ್ಟ್ರಿ ತಗೊಂಡು ಹೋದ ಕೆಲಸಕ್ಕೆ ಹೌದೇನು ಅಲ್ಲೇ ಮನೆಗಿಳ್ಕೊಂಬ ಟೈಮ್ ಹತ್ರ ಬಂತೇನು ಯಾವಾಗ್ಲೇ ಶಾಂತಮ್ಮ ಯಾವಾಗ ಅಂತ ಗೊತ್ತಿಲ್ಲ ಅದನ್ನೇ ಕುರ್ತಾಕಿಸ್ಕೊಬರಕ್ಕೆ ಹೋಗಿ ಹೇಳಿ ಒಂದು ಒಳ್ಳೆ ದಿವಸ ನೋಡಿ ಈ ಇನ್ನೊಂದು 15 ದಿವಸದೊಳಗೆ ಯಾವುದಾದ್ರೂ ಒಳ್ಳೆ ದಿವಸ ಕುರ್ತಾಕಿಸ್ಕೊಬತ್ತೀನಿ ಅಂತ ಹೋಗಿ ಹೇಳಮ್ಮ ಅಲ್ಲೇ ಹೋಗಿ ಸ್ಯಾನೆ ಹೊತ್ತಾತು ಬರ್ಬೇಕಾಯ್ತು ಇಟ್ಟತಿಗೆ ಯಾಕ ಇನ್ನೂ ಬಂದಿಲ್ಲ ಬರ್ತಾಳೆ ಅನ್ಸುತ್ತೆ ಬಸ್ಸು ಸಿಕ್ಕೇವ ಇಲ್ವೋ ಹೌದೇನು ಹೆಂಗೋ ಬಿಡಮ್ಮ ಅತ್ತ ಸೊಸೆ ತವ್ರ ಮನೆಯಿಂದ ದುಡ್ಡು ತಂದು ಮನೆ ಕಟ್ಟಿಸ್ಬಿಟ್ಲತ್ತ ನಿಮ್ಗೆ ಈ ಸೋರ ಮನೆಗಿರೋದು ತಪ್ಪತ್ತ ಮಕ್ಕಳು ಮರಿ ಕಟ್ಕೊಂಡು ಇರಕ್ ಆಗ್ತಿರ್ಲಿಲ್ಲ ಅಲ್ಲೇ ಹೌದು ಏನ್ ಮಾಡೋದು ಹೇಳು ಹೆಂಗೋತ್ಲಾಗೆ ಯಾರ್ದ ಇಂದನ ಒಟ್ಟಿನಲ್ಲಿ ನಮ್ಗೆ ಹೊಸ ಮನೆ ಆಗ್ತಿತ್ತಲ್ಲ ಅಷ್ಟೇ ಸಾಕು ಗೃಹ ಪ್ರವೇಶಕ್ಕೆ ತಪ್ಪದೆ ಬರ್ಬೇಕು ನೀನು ನಿನ್ ಮಗ ಸೊಸೆ ಮೊಮ್ಮಗ ಎಲ್ಲರೂ ಜೊತೆಗೆ ಬರ್ಬೇಕು ಹಂಗ ಕರಿಯಕ್ ಬರ್ತೀವಿ ಹಾಗೋ ನಿನ್ ಸೊಸೆನೆ ಬಂದ್ಲು ನೇತ್ರ ಬಂದೇನೆ ತಾರಿ ಕುರ್ತಾಕಿಸ್ಕೊಂಬಂದ ಯಾವತ್ತಂತೆ ಯಾವತ್ತು ಹೇಳಿ ಅತ್ತೆ ಈ ಬರ ಭಾನುವಾರ ಒಳ್ಳೆ ದಿವಸ ಅಂತೆ ಅದಕ್ಕೆ ಅವತ್ತೇನೆ ಗೃಹ ಪ್ರವೇಶ ಮಾಡ್ಬಿಡೋಣ ಅಂತ ಹೌದೇನೆ ಅಲ್ಲ ಮನೆದು ಇನ್ನೂ ಯಾತೆ ಒಂದಿಟ್ಟು ಐತೆ ಸಣ್ಣ ಕೆಲಸ ಅಂತಿದ್ದೆ ಎಲ್ಲ ಮುಗೀತೋ ಹೆಂಗೆ ಅಯ್ಯೋ ಮುಗ್ದೈತೆ ಅತ್ತೆ ಎಲ್ಲ ಮುಗ್ದೈತೆ ಅಷ್ಟೊತ್ತಿಗೆ ಎಲ್ಲ ಮುಗಿತೈತೆ ನೀವೇನ್ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡಿ ನಾನೆಲ್ಲ ಇದ್ದೀನಲ್ಲ ನಾನ್ ನೋಡ್ಕೊಂತೀನಿ ಇನ್ಮೇಲೆ ಗೃಹ ಪ್ರವೇಶಕ್ಕೆ ಎಲ್ಲಾರನ್ನೂ ಕದ್ ಬರೋದಷ್ಟೇ ಬಾಕಿ ಉಳ್ಕೊಂಡಿರೋದು ಹೌದೇನೆ ಸದ್ಯ ಹೆಂಗ ಒಳ್ಳೆ ದಿನಾನೇ ಕುರ್ತಾಕಿಸ್ಕೊಂಬಂದಿದ್ಯಾ ಭಾನುವಾರ ಆದ್ರೆ ಎಲ್ಲಾರು ಬರ್ತಾರೆ ಸ್ಕೂಲ್ಗೆ ಹೋಗೋರು ಪಸ್ಕೂಲ್ಗೆ ಹೋಗೋರು ಸಣ್ಣ ಹುಡುಗನ ಕರ್ಕೊಂಬರೋರು ಬರ್ತಾರೆ ಕರ್ಕೊಂಡು ಭಾನುವಾರ ಆದ್ರೆ ಒಳ್ಳೇದಾಯ್ತು ಬಿಡು ಮತ್ತೆ ನೀನು ಹೋಗ್ತೀಯಾ ನಿನ್ ತವ್ರ ಮನೆಗೆ ಕರ್ದ್ಬರಕ್ಕೆ ಎಲ್ಲಾನು ಮೂವತ್ತೆ ಹೋಗ್ಲೇಬೇಕಲ್ಲ ನಮ್ಮಪ್ಪ ಅಮ್ಮನೇ ಈ ಮನೆ ಕಟ್ಟೋದಕ್ಕೆ ಕಾರಣ ಅವ್ರನ್ನೇ ಕರಿದಂಗ್ ಮಾಡಕ್ಕಾಗುತ್ತಾ ಅಯ್ಯೋ ನಾನು ಕರಿಬೇಡ ಅಂತ ಅಲ್ಲ ಹೇಳ್ತಾ ಇರೋದು ನೀನೇ ಹೋಗ್ತೀಯಾ ಕರ್ದ್ಬರಕ್ಕೆ ಅಂತ ಯಾವಾಗ ಹೋಗ್ತೀಯಾ ಏನು ಎತ್ತ ಅಂತ ಕೇಳಿದೆ ಇವತ್ತೇ ಹೋಗ್ತೀನತ್ತೆ ಇವತ್ತು ಹೋಗಿ ಸಾಯಂಕಾಲಕ್ಕೆ ಎಲ್ಲಾರನ್ನು ಕರೆದು ನಮ್ಮೂರಿಗೆ ಬರ್ತೀನಿ ನಮ್ಮೂರವ್ರು ಎಲ್ಲಾರನ್ನು ಕರೆದು ಬರ್ತೀನಿ ಹೌದೇ ನಿನ್ನ ಹತ್ರ ಎಲ್ಲಾನು ಕರ್ದ್ ಬಾ ನಮ್ಮ ಸೀತಾರ ಮನೆಗೆ ಹೋಗಿ ಅವಳ ಅತ್ತೆ ಗಂಡ ನಮ್ಮ ಸೀತನ್ನು ಎಲ್ಲಾನು ಕರ್ದ್ ಬಾ ಮೊನ್ನೆ ಬಂದಿದ್ಲು ಸೀತಾ ಓದ್ಲು ಇನ್ನೆಲ್ಲಿ ಬತ್ತಾಳೋ ಹೆಂಗ ಗೊತ್ತಿಲ್ಲ ಕರ್ದ್ ಬಾ ಕರ್ದ್ ಬರ್ತೀನಿ ಬಂದು ಊಟ ಮಾಡ್ಕೊಂಡು ಹೋಗ್ಲಿ ಇನ್ನೇನ್ ಮಾಡಕ್ಕಾಗುತ್ತೆ ನಿಮ್ಮಂತವ್ರಿಗೆ ನಮ್ಮನೆ ನೋಡುವಂತ ಅದೃಷ್ಟನಾದ್ರೂ ಸಿಗ್ಲಿ ಕರ್ದ್ ಬರ್ತೀನಿ ಹೇಳ್ರಿ ಬರ್ಲಿ ಏನು ಹಿಂಗಂತ ಇದ್ಯಾ ಎಲ್ಲರೂ ಉಂಬಕ್ ಬರ್ತಾರ ಏನೋ ಕರ್ದಿದ್ದಾರೆ ಅಂತ ಪ್ರೀತಿ ವಿಶ್ವಾಸಕ್ಕೆ ಬರ್ತಾರಮ್ಮ ಏನೇ ಶಾಂತಮ್ಮ ನಿನ್ ಸೊಸೆ ಹಿಂಗ್ ಮಾತಾಡ್ತಾಳೆ ನಾನೇನೋ ಹೆಂಗೂ ಹೋಗ್ತಾಳಲ್ವಾ ನಿಮ್ ತವ್ರ ಮನೆಗೆ ಇರೋದು ನನ್ನ ಮಗಳು ಅಂತ ಹೇಳ್ದೆ ಬಿಡು ಯಾಕೆ ಹಿಂಗ್ ಮಾತಾಡ್ತೀಯ ಏನೋ ನಾವು ಬಡವರು ಅಂತಾನ ಇಷ್ಟೊಂದು ಕೀಳಾಗಿ ಮಾತಾಡಬಾರ್ದು ನೇತ್ರ ಅಯ್ಯೋ ಅವಳು ಏನೋ ಸುಮ್ಮನೆ ಅಂದೇಳೆ ಬಿಡಕ್ಕ ನೀನ್ ಬೇಜಾರು ಮಾಡ್ಕೋಬೇಡ ಎಲ್ಲಾನು ಕರ್ಬತ್ತಾಳೆ ನಿನ್ ಮಗಳನ್ನು ಅಳಿಯನ್ನು ಕರ್ಬತ್ತಾಳೆ ಬಿಡು ಬರ್ತಾರೆ ನೀನೇನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ ಸುಮ್ಮನಿರು ಹಂಗೇನೆ ನೇತ್ರ ನಮ್ ಜಿಲೇಬಿ ಇದಾಳಲ್ಲ ಜಿಲೇಬಿ ತವ್ರ ಮನೆಯವ್ರನ್ನು ಕರ್ಬ ಹಂಗ ಜಿಲೇಬಿ ತವ್ರ ಮನೆ ನಮ್ಮೂರಾಗ ಯಾರಕ್ಕ ಯಾರು ಇದಾರೆ ಅಂತಾರು ಅಲ್ಲ ಅವಳು ಅನಾಥೆ ಯಾರೋ ಒಬ್ಳು ಅಜ್ಜಿ ಇದ್ದಾಳೆ ಅಂತ
ಹೇಳ್ತಾ ಇದ್ಲು ಅಷ್ಟೇ. ಅವ್ರ ಅಕ್ಕಯ್ಯ ಗುಲಾಬಿ ನಮ್ಮನೆಗೆ ಮನೆ ಕೆಲಸ ಮಾಡ್ಕೊಂಡಿದ್ದಾಳೆ. ಅವಳನ್ನ ಬಿಟ್ರೆ ಅವಳಿಗೆ ಇನ್ಯಾರು ಇದ್ದಾರೆ ತವ್ರ ಮನೆ ಅಂತನ? ಅಯ್ಯಯ್ಯೋ, ನಿನ್ಗೆ ಯಾಕೆ ಏನು ಅರಳು ಮರಳ ಅಲ್ಲೇ ಮರ್ತೋಗ್ಬಿಟ್ಟ? ನಿನ್ಗೂ ವಯಸ್ಸಾತು ಬಿಡು, ಏನ್ ಮಾಡಕ್ಕಾಗುತ್ತೆ. ಅಯ್ಯೋ ಅದೇ ಕಣಿ, ಗೌರಿ ಗೌರಿ ತವ್ರ ಮನೆ, ಆ ಜಿಲೇಬಿಗೂ ಅದೇ ತವ್ರ ಮನೆ ಅಲ್ವಾ? ಅವಳು ಹಂಗೆ ಅನ್ಕೊಂಡಿದ್ದಾಳೆ, ಅದಕ್ಕೆ ಹಂಗಂದೆ. ಹಂಗನ್ಕೊಂಡ್ರೆ ಸಾಲದು, ನಿಜವಾಗ್ಲೂ ಅದು ತವ್ರ ಮನೆ ಇದ್ರೆ ಮಾತ್ರ ಹೇಳ್ಕೋಬೇಕು. ಸುಮ್ನೆ ಅವ್ರೇನೋ ಹೇಳಿದ್ರು ಮಾತಿಗೆ ಅಂತ ಹೇಳಿ ತವ್ರ ಮನೆ ಅಂತ ಅನ್ಕೊಂಡ್ಬಿಟ್ರೆ ತವ್ರ ಮನೆ ಆಗ್ಬಿಡುತ್ತಾ? ಅಯ್ಯೋ ಜಿಲೇಬಿನೋ ಏನ್ ಕತ್ಯ, ಗೌರಿ ತವ್ರ ಮನೆನ ಜಿಲೇಬಿ ತವ್ರ ಮನೆ ಅನ್ಕೊಂಬಕ್ ಸಾಧ್ಯ ಆಗುತ್ತಾ? ಏನೋ ಮೊದ್ಲಂದ್ರೆ ಗೌರಿನು ಜಿಲೇಬಿನು ಒಂದೇ ಮನೆಗೆ ಸೊಸೆಯಾಗಿದ್ರು, ಒಬ್ನೇ ಗಂಡ, ಅದಕ್ಕೇನೆ ಹಂಗೆ ಹೇಳಿದ್ರು. ಅದನ್ನ ಈಗ ಬೇರೆ ಬೇರೆ ಆಗಿಲ್ವಾ? ಗೌರಿದೇ ಬೇರೆ ಮನೆ, ಇವಳದೇ ಬೇರೆ ಮನೆ ಅಂದ್ಮೇಲೆ ಅವಳ ತವ್ರ ಮನೆ ಹೆಂಗಾಗ್ಬಿಡುತ್ತೆ? ಏನೋ ಹೇಳಿದಾರೆ ಬಿಡೆ, ಮೊದ್ಲಿಂದ ಪ್ರೀತಿ ವಿಶ್ವಾಸಕ್ಕೆ ಹಂಗಂತ ತಿಳ್ಕೊಂಡಿದ್ದಾರೆ. ನೀನ್ ಯಾಕೆ ಅದನ್ನೇ ಕೆಟ್ಟದಮ್ಮಂಗ್ ಮಾತಾಡ್ತೀಯ? ಸುಮ್ನಿರೇನೆ ಹತ್ರ ಹೋಗ್ಲಿ ಬಿಡಮ್ಮ, ನಾವಿನ್ನೇನ್ ಮಾಡಕ್ಕಾಗುತ್ತೆ. ಅಲ್ಲ ನಿಮ್ಮೂರವ್ರನ್ನ ಎಲ್ಲಾನು ಕರ್ಬತ್ತೀನಿ ಅಂದಲ್ಲಮ್ಮ, ಅದಕ್ಕೇನೆ ಲಸ್ಮಾಕುನ ಆಮೇಲೆ ಸೀನಪ್ಪನ ಎಲ್ಲಾನು ಕರ್ಬತ್ತಿ ಏನು ಅಂತ ಹೇಳ್ದೆ. ಆ ಲಸ್ಮಕ್ಕನ್ನ ಅವಳ ನಾನು ಸತ್ರುನು ಕರೆಯಲ್ಲ, ಅಂತವ್ರನ್ನೆಲ್ಲ ನಾ ಕರೆಯಲ್ಲ. ನಮಗೆ ಯಾರ್ಯಾರು ಬೇಕೋ ಅವ್ರನ್ನ ಕರೆದ್ ಬರ್ತೀವಿ. ಆದ್ರೆ ಕೆಲವರು ಆಗದೆ ಇರೋರ್ನು ಕರೆದ್ ಬರ್ತೀವಿ. ಯಾಕೆಂದ್ರೆ ನಮ್ಮ ಮನೆ ನೋಡಿ ಹೊಟ್ಟೆ ಹೊರ್ಕಂಬ್ಲಿ ಅಂತ ಅಷ್ಟೇನೆ. ಆದ್ರೆ ಆ ಲಸ್ಮಕ್ಕನ್ ಮಾತ್ರ ಕರೆಯಲ್ಲ. ನನಗೆ ಅವಳ ಮಗ ಕಂಡನೇ ಆಗಲ್ಲ ಅಂತದ್ರಾಗೆ ಅವಳ ಮನೆಗೆ ಹೋಗ್ತೀನಿ, ಅವಳನ್ನ ಕರಿಯಕ್ಕೆ ಯಾರಂಟಿ ಕರೆಯಲ್ಲ ಅಂತ ಆಸೆನೂ ಇಟ್ಕೋಬೇಡ್ರಿ. ಬೇಕು ಅಂದ್ರೆ ನೀವು ಮನೆ ಕಟ್ಟಿ ಗೃಹ ಪ್ರವೇಶಕ್ಕೆ ಕರ್ಕೊಳ್ರಿ, ನಿಮ್ಗೆ ಯಾರ್ಯಾರು ಬೇಕೋ ಅವ್ರನ್ನ. ನೀವ್ ಹೇಳಿದಾರ್ನೆಲ್ಲ ನಾವು ಕರಿಯಕ್ಕಾಗಲ್ಲ, ನಮ್ಗೆ ಇಷ್ಟ ಬಂದ ನಾವು ಕರ್ಕೊಂತೀವಿ. ಆಯ್ತು ಬಿಡಮ್ಮ, ನಾನೇನೋ ಮಾತಿಗೆ ಹೇಳ್ದೆ ಅಷ್ಟೇನೆ. ನಾವು ಮನೆ ಕಟ್ಟೋದು ಕನ್ಸಿನ ಮಾತೆ, ನಮ್ಮ ಮನೇನು ಚೆನ್ನಾಗೈತೆ, ಏನು ಸೋರಲ್ಲ ಬಿಡು, ಸಾಕು ನಮ್ಮಂತ ಬಡವರಿಗೆ. ಏನೋ ನಿನ್ ಸೊಸೆ ಏನೋ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾಳಂತೆ, ಬಿಸ್ನೆಸ್ ಮಾಡ್ತಾಳಂತೆ. ಬಿಡು, ಮಾಡಿ ಚೆನ್ನಾಗಿ ಸಂಪಾದನೆ ಮಾಡಿ ನಿನ್ಗೂ ಹೊಸ ಮನೆ ಕಟ್ಟಿಸ್ತಾಳೆ. ಸಾಯೋಷ್ಟೊತ್ತಿಗೆ ನೋಡಿ ಸಾಯುವಂತೆ ಹೊಸ ಮನೇನ. ಏನ್ ಮಾಡಕ್ಕಾಗುತ್ತೆ? ಎಲ್ಲರ ಹಣೆ ಬರ್ದಾಗುನು ಇರ್ಬೇಕಲ್ಲ ಅದೃಷ್ಟ ಅನ್ನೋದು. ಸರಿ ಅಮ್ಮ ಶಾಂತಮ್ಮ, ಬತ್ತೀನಮ್ಮ. ನಮ್ಮ ಹುಡುಗ ಎಲ್ಲ ದೇವಸ್ಥಾನ ತಗೋ ಎಲ್ಲ ಹೋಗೈತೇನೋ, ಹೋಗಿ ನೋಡ್ಕೊ ಬತ್ತೀನಿ. ಸರಿ ಆಯ್ತು, ಹೋಗಕ್ಕ ಹೋಗು. ಏನೇನಿತ್ರ ದೊಡ್ಡವರು ಸಣ್ಣವರು ಅಂದಂಗೆ, ಪಾಪ ಅವಕ್ಕೈಗೆ ಬೇಜಾರಾಗ ಮಾತಾಡ್ದಲ್ಲ. ನಿಂದು ಯಾಕೋ ಜಾಸ್ತಿ ಆಯ್ತು ಅಂತ ಅನ್ಸಲ್ವಾ ನಿಂಗೆ? 3 ಲಕ್ಷ ಕಳ್ಕೊಂಡಿದ್ದೆ, ಅವಾಗ ಅಳು ತಕೊಂಡಿದ್ದೆ. ಈಗ ನೋಡು ದುಡ್ಡು ಅದು ಎಲ್ಲಿ ಬಂತ, ಏನ್ ಸುಡ್ಗಾಡು. ನಮಗೂ ಒಂದು ಮಾತು ಹೇಳಿಲ್ಲ. ಕೇಳಿದ್ರೆ ಅವನ ಯಾರ ಕೊಟ್ಟ, ಅರ್ಧ ಕೊಟ್ಟ ಅಂತ ಯಾತ ಹೇಳ್ತೀಯ. ಸುಮ್ಮನೆ ಇರಿ ಅತ್ತೆ. ಅಯ್ಯ, ಅವರೆಷ್ಟು ಅವಮಾನ ಮಾಡ್ತಾರೆ ನನಗೆ. ಈ ಅಮ್ಮ ಸೊಸೆ ಮಗ ಎಲ್ಲಾರು. ಯಾಕೆ ಬಂದಿದ್ಲು ಇಲ್ಲಿಗೆ ನಮ್ಮಂತಕ್ಕೆ? ಏನ್ ಇಸ್ಕೊಂಡು ಹೋಗಕ್ ಬಂದಿದ್ಲು? ಯಾತನ್ ದುಡ್ಡು ಪಡು ಅಂತ ಬಂದಿದ್ಲಾ? ಸಾಲ ಪಾಲ ಮಾಡ್ಕೊಂಡವಂತ ಇವಾಗ. ಯಾತ ಜಿಲೇಬಿ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾನಂತೆ. ನಮ್ಮ ಕೈಲಿ ಆಗಿಲ್ಲ. ಇನ್ನ ಅವಳದೇನು ಕಿಸ್ತು ದಬ್ಬ ಹಾಕ್ತಾಳೋ ಏನ್ ಸುಡ್ಗಾಡು. ಮಾಡ್ಲಿ, ಗೊತ್ತಾಗುತ್ತೆ. ಹೋಗ್ಲಿ ಬಿಡಪ್ಪ, ಅವ್ರ ಸುದ್ದಿ ನಮ್ಗೆ ಯಾಕೆ? ಈಗ ಯಾವಾಗ ಹೋಗ್ತಿದ್ಯಾ? ಇವತ್ತೇ ಹೋಗ್ತಿದ್ಯಾ ಹೆಂಗೆ? ಹೋದ್ರೆ ನಮ್ಮ ಸೂಜಿ ಮಂತಕ್ಕೆ ಹೋಗಿ ಅವ್ರ ಅತ್ತೆ ಅವಳ ಗಂಡ ಎಲ್ಲಾನು ಬರಕ್ಕೆ ಹೇಳುವ. ಆಮೇಲೆ ಅಲ್ಲಿಗೆ ಹೋಗ್ದಂಗೆ ಹಂಗೆ ಬಂದಿದೀಯಾ? ಅವ್ರ ಮಂತಕ ನಾನಾ ಗ್ಯಾರಂಟಿ ಹೋಗಲ್ಲಪ್ಪ ದೇವಮ್ಮರ ಮಂತಕ್ಕೆ. ಬೇಕಂದ್ರೆ ಸೂಜಿಗೆ ಉಪ್ಪಿನಕಾಯಿ ಶೆಡ್ ಐತಲ್ಲ ಅವಳದು, ಅಲ್ಲಿಗೆ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ ಅಷ್ಟೇನೆ. ಅವಳ ಮಂತಕ್ಕೆ ಮಾತ್ರ ನಾನು ಹೋಗಲ್ಲ, ದೇವಮ್ಮರ ಮಂತಕ್ಕೆ. ಅವ್ನ ಕಂಡ್ರೆ ನಮ್ಗೆ ಆಗಲ್ಲ, ನಮ್ಮ ಅಮ್ಮಗೂ ಆಗಲ್ಲ. ನಾನೇನಾದ್ರೂ ಅಲ್ಲಿಗೆ ಹೋಗಿ ಗೃಹ ಪ್ರವೇಶಕ್ಕೆ ಅವ್ರನ್ನೂ ಕರೆದಿದ್ದೀನಿ ಅಂದ್ರೆ ನಮ್ಮ ಅಮ್ಮ ಸುಮ್ಮನೆ ಇರುತ್ತಾ? ಗ್ಯಾರಂಟಿ ಸುಮ್ಮನೆ ಇರಲ್ಲ. ನಾನು ಹೇಳೇ ಬರ್ತೀನಿ, ಸೂಜಿ ನೀನು ಒಬ್ಬಳೆ ಬಾರೆ, ನಿನ್ ಗಂಡನ್ನು ಯಾರು ಕರ್ಕೊಂಡ್ ಬರ್ಬೇಡ ಅಂತನ ಹೇಳ್ಬತ್ತೀನಿ. ಯಾಕೆ ಹಂಗೆ ಹೇಳ್ಬತ್ತೀಯ? ನನ್ನ ಅಳಿಯುಗೆ ಈ ಮನೆ ಗೃಹ ಪ್ರವೇಶಕ್ಕೆ ಬರಕ್ಕೆ ಹಕ್ಕಿಲ್ವೇನೆ? ಏನ್ ಹಿಂಗೆ ಹೇಳ್ತಾ ಇದ್ಯಲ್ಲ? ಬರ್ಬೇಡ ಅಂತ ಹೇಳ್ಬತ್ತೀನಿ ಅಂತ ಹೇಳ್ತಾ ಇದ್ಯಾ? ನೀನು ನಿಮ್ಮ ಅಪ್ಪ ಕೊಟ್ಟಿರೋ ದುಡ್ಡಾಗೆ ಕಟ್ಸಿರ್ಬೋದು, ಆದ್ರೆ ಈ ಮನೆಗೂ ಆ ಅಳಿಯಂದ್ರಿಗೂ ಸಂಬಂಧ ಐತೆ. ಸೂಜಿ ಒಬ್ಳೆ ಅಲ್ಲ, ಇಬ್ರು ಬರ್ಬೇಕು. ಅವ್ರ ಅತ್ತೆಗೂ ಹೇಳ್ಬಾ, ನಮ್ ಸೂಜಿರ ಅತ್ತೆಗೆ. ಅವ್ರಿಗ ನಾನಂತೂ ಹೇಳಲ್ಲ, ಸೂಜಿಗೆ ಹೇಳ್ತೀನಿ ಅಷ್ಟೇನೆ. ನಿಮ್ಮಮ್ಮ ಹೇಳೈತಮ್ಮ ನಿನ್ ಗಂಡನು ಕರ್ಕೊಂಬಾ ಅಂತಾನ ಅಷ್ಟೇ. ಅದ್ ಬಿಟ್ರೆ ನಾನು ಇನ್ನೇನು ಹೇಳಕ್ ಹೋಗಲ್ಲ. ಅವನಂತೂ ನಾನು ಮಾತಾಡ್ಸಲ್ಲ. ಅವ್ರ ಕುಟುಂಬಕ್ಕೂ ನಮ್ಮ ಕುಟುಂಬಕ್ಕೂ ಆಗ್ ಬರಲ್ಲ. ನೀನ್ ಬೇಕು ಅಂದ್ರೆ ಹೋಗಿ ಕರ್ದ್ ಬಾ ನಿಮ್ಮ ನೆಂಟ್ರನ್ನ, ನಾನಂತೂ ಹೋಗಲ್ಲ. ಅಯ್ಯೋ ಮತ್ತೆ ಬಿಡೆ, ನಾನೇ ಹೋಗಿ ಎಲ್ರೂ ಕರ್ಬತ್ತೀನಿ ಎಲ್ಲಾನು. ಮತ್ ನೀನ್ ಯಾಕೆ ಹೋಗ್ತೀಯಾ? ಇಲ್ಲಿದ್ದ ಹುಡುಗರು ನೋಡ್ತಾ ನೀನು. ನಾನು ಹೋಗಿ ಕರ್ಬತ್ತೀನಿ. ಯಾಕೆ ಬಂದ್ಬಿಡು, ನಾನ್ ಕಷ್ಟಪಟ್ಟು ಮನೆ ಕಟ್ಸಿರೋದು, ನೀನು ಹೋಗಿ ಅಲ್ಲಿ ಬಿಲ್ಡಪ್ ಕೊಡಕ ಏನ್ ಬೇಡ. ಅಂತವ್ರ ಮನೆಗೆ ನಾನೇ ಹೋಗಿ ನಮ್ಮ ಅಪ್ಪ ಅಮ್ಮಗೆ ಹೇಳಿ ಸಮಾಧಾನ ಮಾಡಿ ಬರ್ರಿ ಅಂತನ ಹೇಳಿ ಬರ್ಬೇಕು. ನೀನ್ ಒಳ್ಳೆ, ನಾನು ಮೊದ್ಲು ಊರಿಗೆ ಹೋಗ್ಬೇಕು, ಜಾಗ ಬಿಡು. ಇವಳಂಗಾರೆ ನಮ್ಮ ಸೂಜಿನೂ ಅಳಿಯಂದ್ರೂ ಕರ್ದ್ ಬರಂಗ್ ಕಾಣಲ್ಲ. ನಾವೇ ಏನಾದರೂ ಯಾರಾದರೂ ಹೋಗಿ ಹೇಳಿ ಬರಬೇಕು. ನಮ್ಮ ಗಿರೀಶನ್ನ ಕಳಿಸ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.